ಔಟ್ ಆಗುತ್ತಿದ್ದಂತೆ ಗ್ಯಾಲರಿ ಬಿಟ್ಟು ಹೊರನಡೆದ ಲಕ್ನೋ ಮಾಲೀಕ. ಹೌದು, ಕಳೆದ ಮೆಗಾ ಹರಾಜಿನಲ್ಲಿ ದಾಖಲೆಯ 27 ಕೋಟಿ ರೂಪಾಯಿ ಪಡೆದು ಲಕ್ನೋ ತಂಡದ ಪಾಲಾಗಿದ್ದ ರಿಷಬ್ ಪಂತ್ ತಮ್ಮ ಹರಾಜು ಮೊತ್ತಕ್ಕಿಂತ ಸತತ ಬ್ಯಾಟಿಂಗ್ ವೈಫಲ್ಯದ ಮೂಲಕವೇ ಹೆಚ್ಚು ಸುದ್ದಿಯಾಗಿದ್ದಾರೆ. ಆಡಿದ ಎಲ್ಲ ಪಂದ್ಯಗಳಲ್ಲಿಯೂ ನಿರೀಕ್ಷಿತ ಬ್ಯಾಟಿಂಗ್ ನಡೆಸಲು ವಿಫಲರಾಗಿದ್ದಾರೆ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿಯೂ ಒಂದಂಕಿಗೆ ವಿಕೆಟ್ ಕಳೆದುಕೊಂಡು ನಿರಾಸೆ ಮೂಡಿಸಿದ್ರು. ಪಂತ್ ಅವರ ಈ ಕಳಪೆ ಬ್ಯಾಟಿಂಗ್ ಕಂಡು ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಕುಪಿತರಾಗಿ ಪಂದ್ಯ ವೀಕ್ಷಿಸುವುದನ್ನ ಬಿಟ್ಟು ಸ್ಟ್ಯಾಂಡ್ನಿಂದ ತೆರಳಿದ್ರು. ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ. ಹಾಲಿ ಆವೃತ್ತಿಯಲ್ಲಿ ಪಂತ್ ಆಡಿದ 11 ಇನ್ನಿಂಗ್ಸ್ಗಳಲ್ಲಿ ಕಲೆ ಹಾಕಿದ್ದು ಕೇವಲ 128 ರನ್ ಮಾತ್ರ. ಬ್ಯಾಟಿಂಗ್ ಮಾತ್ರವಲ್ಲದೆ ಕೀಪಿಂಗ್ ನಲ್ಲಿಯೂ ಪಂತ್ ಅವರದ್ದು ಈ ಬಾರಿ ಸಾಧಾರಣ ಪ್ರದರ್ಶನ. ಹಲವು ಸ್ಟಂಪಿಂಗ್ ಮತ್ತು ಕ್ಯಾಚ್ಗಳನ್ನ ಕೈ ಚೆಲ್ಲಿದ ನಿದರ್ಶನಗಳಿವೆ. ಪಂತ್ ಅವರನ್ನ ಕೆಲ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಮಾಡಲಾರಂಭಿಸಿದ್ದಾರೆ. 27 ಕೋಟಿ ಬೆಲೆಗೆ ಕನಿಷ್ಠ ಪಂದ್ಯವೊಂದರಲ್ಲಿ 27 ರನ್ ಬಾರಿಸಿ ಎಂದು ಕಾಲೆಳೆಯುತ್ತಿದ್ದಾರೆ. ಇನ್ನುಳಿದ 2 ಪಂದ್ಯಗಳು ಲಕ್ನೋ ಪಾಲಿಗೆ ಔಪಚಾರಿಕ ಪಂದ್ಯವಾದರೂ ಪಂತ್ಗೆ ಇದು ಪ್ರತಿಷ್ಠೆಯ ಪಂದ್ಯವಾಗಿದೆ. ಈ ಪಂದ್ಯದಲ್ಲಾದರೂ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನ ತೋರುವ ಅನಿವಾರ್ಯತೆ ಪಂತ್ ಮುಂದಿದೆ.